ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಮೇಲೆ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳು ಬಿಜೆಪಿ ಕಾರ್ಯಕರ್ತ ರಾಹುಲ್ ಕಿಣಿ ಈಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಿನ್ನೆ ರಾಹುಲ್ ಕಿಣಿ ಆರೋಗ್ಯ ವಿಚಾರಿಸಿದರು ಬಿಎಸ್ ಯಡಿಯೂರಪ್ಪ. ನಿನ್ನೆ ಗಲಾಟೆಯಲ್ಲಿ ಆ ದೊಂಬಿಯ ಗಲಾಟೆಯಲ್ಲಿ ಅವರಿಗೆ ಉದ್ರಿಕ್ತರಿಂದ ತೂರಿ ಬಂದಂತಹ ಕಲ್ಲು ನೇರವಾಗಿ ಬಲಗಣ್ಣಿನ ಭಾಗಕ್ಕೆ ಬಿದ್ದಿತ್ತು, ಬಲಗಣ್ಣಿನ ಕೆನ್ನೆಯ ಭಾಗಕ್ಕೆ. ಈಗ ಆರೋಗ್ಯ ವಿಚಾರಿಸಿ ಬರುವಂತೆ ಬಿಎಸ್ವೈ ಸೂಚಿಸಿದರು. ಇದೀಗ ಬಲಗಣ್ಣಿನ ಹುಬ್ಬಿಗೆ ಕಲ್ಲೇಟು ಬಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ರಾಹುಲ್ ಕಿಣಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಘಟನೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಇವತ್ತು ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ವಿರುದ್ಧ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋದಲ್ಲಿ ಏನು ಆ ಒಂದು ಕ್ಲಿಪ್ಪಿಂಗ್ಸ್ ಇತ್ತು, ಸೊ ಅದನ್ನು ಕೇಳಿಸ್ಕೊಂಡ ನಂತರ ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರ ಆಯಿತು, ಆ ಸಂದರ್ಭದಲ್ಲಿ ಈ ಒಂದು ಉದ್ರಿಕ್ತರು ಕಾರ್ಯಕರ್ತರು JDS ಕಾರ್ಯಕರ್ತರು ಅವರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಈಗ ಶಾಸಕ ಪ್ರೀತಮ್ ಗೌಡ ಮನೆ ಮೇಲೆ ನಡೆದಂಥ ದಾಳಿ, ಅದರ ಜೊತೆಗೆ ಹೇಗಿದ್ದಾರೆ ರಾಹುಲ್ ಕಿಣಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ನಿನ್ನೆ ನಡೆದಂತಹ ಘಟನೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಡೀ ರಾಜ್ಯಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದೆ, ಜೊತೆಗೆ ಹಾಸನ ಬಂದ್ಗೂ ಕೂಡ ನಿರ್ಧಾರ ಮಾಡಿದೆ. ಸೊ ಹೇಗಿದ್ದಾರೆ ರಾಹುಲ್ ಕಿಣಿ? ಬೆಂಗಳೂರಿಗೆ ಏನೋ ಶಿಫ್ಟ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ಈ ಒಂದು ವಿಚಾರ ಮತ್ತಷ್ಟು ಇವತ್ತು ವ್ಯಾಪಕವಾಗಿ ಆಗುತ್ತಾ ಹಾಸನದ ತುಂಬೆಲ್ಲ ಅಂತ? ಗುರುಪ್ರಸಾದ್, ಮೊದಲನೇದಾಗಿ ಹಾಸನ ಬಂದ್ಗೆ ಇನ್ನೂ ಕೂಡ ಬಿಜೆಪಿಯವರು ಕರೆ ಕೊಟ್ಟಿಲ್ಲ. ಓನ್ಲಿ ಇವತ್ತು ಬಿಜೆಪಿಯ ಸುಮಾರು 1000 ಕಾರ್ಯಕರ್ತರು ಹಾಸನದ ಹೇಮಾವತಿ ಪ್ರತಿಮೆ ಏನಿದೆ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ನೀಡಿರುವಂತದ್ದು. ಬಿಜೆಪಿ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ನೇತೃತ್ವದಲ್ಲಿ ಸುಮಾರು ಅಂದ್ರೆ ಹಾಸನ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಿರ್ತಕ್ಕಂಥದ್ದು. ನಿನ್ನೆ ಏನು BSY ಟೀಮ್ ಏನಿತ್ತು, ಆರ್ ಅಶೋಕ್ ಸೇರಿದಂತೆ ಗೋವಿಂದ ಕಾರಜೋಳ ಮತ್ತೆ ಯಡಿಯೂರಪ್ಪ ಇವರೆಲ್ಲರೂ ಕೂಡ ಪ್ರೀತಮ್ ಗೌಡರ ಮನೆಗೆ ಬಂದು ಅವರ ತಾಯಿ ಮತ್ತು ತಂದೆ ತಾಯಿಗಳಿಗಿಬ್ರಿಗೂ ಕೂಡ ಸಾಂತ್ವನ ಹೇಳಿ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಒಂದು ಧೈರ್ಯ ತುಂಬಿ ಹೋದ್ರು. ನಂತರ ಏನು ರಾಹುಲ್ ಕಿಣಿ ಏನಿದ್ದಾನೆ ಆತ ನಿನ್ನೆ ಕಲ್ಲೇಟು ತಿಂದು ಗಾಯಗೊಂಡು ಹಾಸನದ ಜಿಲ್ಲಾಸ್ಪತ್ರೆಗೂ ಕೂಡ ಸೇರಿದ್ದ. ಆತನ ನಂತರದಲ್ಲಿ ಅಂದ್ರೆ ಏನು ಎಡಗಣ್ಣಿನ ಮೇಲ್ಭಾಗಕ್ಕೆ ತುಂಬಾ ಪೆಟ್ಟು ಬಿದ್ದಿರುವ ಹಿನ್ನೆಲೆಯಲ್ಲಿ ಸ್ವತಃ ಯಡಿಯೂರಪ್ಪ ಅವರವರು ಕೂಡ ಈತನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅನ್ನುವ ಸೂಚನೆಯನ್ನು ಕೂಡ ನೀಡಿದ್ರು. ಹಾಗಾಗಿ ಆ ಸೂಚನೆಯ ಹಿನ್ನೆಲೆಯಲ್ಲಿ ಈಗ ಆತ ಅಂದ್ರೆ ಬೆಳಗಿನ ಜಾವ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ TV5ಗೆ ಲಭ್ಯವಿರ್ತಕ್ಕಂಥದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಆತನನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಅನ್ನೋದು ತಿಳಿದು ಬಂದಿದೆ. ಮತ್ತೆ ನಿನ್ನೆ ಮತ್ತೆ ಇವತ್ತು ಪ್ರೀತಮ್ ಗೌಡರ ಮನೆ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಹಾಕಿರುವಂತದ್ದು. ಸುಮಾರು 25ರಿಂದ 30ಕ್ಕೂ ಹೆಚ್ಚು ಪೊಲೀಸರು ಅವರ ಮನೆ ಮುಂದೆ ಕೂಡ ಜಖಂ ಹೂಡಿರುವಂತದ್ದು. ನಮಗೆ ಬಂದ ಮಾಹಿತಿಯ ಪ್ರಕಾರ ರಾತ್ರಿನೇ ಕೂಡ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಅವರು ಯಡಿಯೂರಪ್ಪ ಅವರ ಜೊತೆ ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.